ವೀಕ್ಷಕರ, ಎಂದಿನಂತೆ ಮಹಾಭಾರತದಲ್ಲಿ ನೀವು ಕೂಡ ಭಾಗಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ಸ್ಕ್ರೀನ್ ಕೆಳಗಡೆ ನಂಬರ್ ಹೋಗ್ತಾ ಇದೆ. ನಂಬರ್ ಅನ್ನ ನೋಟ್ ಮಾಡಿಕೊಂಡು ಈ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ವಾಟ್ಸ್ಆಪ್ ಮೆಸೇಜ್ ಮಾಡಬಹುದು. ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ನೇರವಾಗಿ ಕರೆ ಮಾಡಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಈ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದಾಗಿದೆ. ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೊದಲಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ರಘು ದೊಡ್ಡೇರಿ ಅವರು, ಬಿಜೆಪಿಯ ವಕ್ತಾರರಾಗಿರುವಂತಹ ಅಶೋಕ್ ಗೌಡ್ರು, ಜೆಡಿಎಸ್ ವಕ್ತಾರರಾಗಿರುವಂತಹ ನಾಗೇಂದ್ರ ಅವರು, ಹಾಗೇನೆ ಹಿರಿಯ ಪತ್ರಕರ್ತರಾಗಿರುವಂತಹ ಬಸವರಾಜ್ ಇಟ್ನಾಳ್ ಅವರು ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಿಂದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ರಘು ಅವರೇ, ಹಗರಣ ಆಗಿದೆ, ತನಿಖೆ ಆಗಬೇಕು. ಈಗಾಗಲೇ ಇದೇ ವಿಚಾರವಾಗಿ ಎಷ್ಟೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನು ನಾವು ಗಮನಿಸಿದ್ವಿ. ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಸಿದ್ದರಾಮಯ್ಯ ಅವರು ಮಾತಾಡಿದ್ದೇನು, ಅದಾದ ನಂತರ ನಾಗೇಂದ್ರ ರಾಜೀನಾಮೆ. ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಎರಡನೇ ಲಿಸ್ಟ್ ಅಲ್ಲಿ ಮತ್ತೆ ನಾಗೇಂದ್ರ ಅವರು ಸಚಿವರು. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಂತರ ಡಿಕೆ ಶಿವಕುಮಾರ್ ಅವರು ಸಿಎಂ. ಈ ಗ್ಯಾಪ್ ಅಲ್ಲಿ ಅಂತ ಬದಲಾವಣೆ, ಅಂತ ಬೆಳವಣಿಗೆ ಏನಾಗ್ಬಿಡ್ತು ಮತ್ತೆ ನಾಗೇಂದ್ರ ಅವರು ಸಚಿವರಾಗೋದಕ್ಕೆ? ನೋಡಿ, ಮೊದಲನೇದಾಗಿ ರಾಜ್ಯದ ಜನತೆಗೆ ನ್ಯಾಯವನ್ನು ಹೇಳೋಣ, ಸತ್ಯವನ್ನು ಹೇಳೋಣ. ಮಾನ್ಯ ಸಚಿವರಾಗಿ ನಾಗೇಂದ್ರ ಅವರು ಏನ್ ಬಂದಿದ್ದಾರೆ, ಹಿಂದಿನ ಸರ್ಕಾರದ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ರು ಕ್ಲಿಯರ್ ಆಗಿ. ಎಸ್, ಇದು ನಿಗಮದಲ್ಲಿ ತಪ್ಪಾಗಿದೆ, ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ. ಹಾಗಾಗಿ ಈ ಭ್ರಷ್ಟಾಚಾರದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಯಾರು ಅಧಿಕಾರಿಗಳು ಇನ್ವಾಲ್ವ್ ಆಗಿರೋ ಅವರ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮನ ತೆಗೆದುಕೊಂಡಿದ್ದೇವೆ. ಸೊ ನಾಗೇಂದ್ರ ಅವ್ರ ವಿಚಾರ ಯಾಕೆ ಬರಲ್ಲ ಇಲ್ಲಿ ಅಂತ ಹೇಳಿದ್ರೆ, ನಾಗೇಂದ್ರ ಅವರು ಈಗ ಇದು ಅವ್ಯವಹಾರ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಬಿಸಿ ಇದ್ರು. ಮತ್ತೆ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ₹1 ಕೂಡ ಯೂಸ್ ಮಾಡುವಂತ ಒಂದು ಅಧಿಕಾರಿಗಳು ತಪ್ಪು ಮಾಡಿದ್ದು ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ. 1.2 ಕೋಟಿ ಸ್ವೀಕಾರದ ಉಲ್ಲೇಖ. ಒಂದು ಸೆಕೆಂಡ್ ಕೇಳಿಸ್ಕೊಳ್ಳಿ. ನನ್ನ ಪ್ರಶ್ನೆ ಇಷ್ಟೇ. ಒಂದು 10 ಸೆಕೆಂಡ್ ಕೇಳಿಸ್ಕೊಳ್ಳಿ. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನುವಂತ ಕನ್ಕ್ಲೂಷನ್ ಹೆಂಗ್ ಬರ್ತೀರಿ? ಸಿಬಿಐ ನಂದಿನ್ನೂ ಆಗಿಲ್ಲ. ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ನಾಗೇಂದ್ರ 1.2 ಕೋಟಿ ಸ್ವೀಕಾರದ ಉಲ್ಲೇಖವನ್ನ ಮಾಡಿದ್ದಾರೆ. ಬೇನಾಮಿಯಾಗಿ ವಾಹನ ಪಡೆದ ಉಲ್ಲೇಖ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಇದೆ. ಅದೇಂಗ್ ಹೇಳ್ತೀರಿ ನಾಗೇಂದ್ರ ಅವ್ರ ವಿಚಾರ ಬರಲ್ಲ ಅಂತ? ಬರದೇನೆ ರಾಜೀನಾಮೆ ಕೇಳಿಸ್ಕೊಳ್ಳಿ. ನೀವು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ರಾಜ್ಯದ ಜನತೆ ಪ್ರಬುದ್ಧರಿದ್ದಾರೆ. ಯಾವುದೇ ಒಂದು ಭ್ರಷ್ಟಾಚಾರ ಆಗಿದೆ ಅಂತಂದ್ರೆ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂತಂದ್ರೆ ಅವರ ಸಿಗ್ನೇಚರ್ ಇರ್ತದೆ, ಅವರ ಆದೇಶ ಇರ್ತದೆ. ನಾಗೇಂದ್ರ ಅವರ ವಿಚಾರದಲ್ಲಿ ನಾಗೇಂದ್ರ ಹಾಕಿರ್ತಕ್ಕಂಥ ಯಾವುದಾದ್ರೂ ಒಂದು ಸೈನ್ ಅನ್ನು ತೋರಿಸಿ. ನಾಗೇಂದ್ರ ಮಾಡಿರ್ತಕ್ಕಂಥ ಯಾವುದೇ ಉಲ್ಲೇಖ ಏನು ನೋಟ್ ಶೀಟ್ ಅಲ್ಲಿ ಇದೆಯಾ? ಯಾವುದೇ ಒಂದು ಚರ್ಚೆ ಆಗಿ ಇವರು ಆದೇಶ ಕೊಟ್ಟಿದ್ದಾರಂತ ಯಾವುದೇ ನೋಟ್ ಶೀಟ್ ಅಲ್ಲಿ ಇದೆಯಾ? ಅಂದ್ರೆ ಯಾವುದೇ ಪುರಾವೆ ಇಲ್ದರ ಕೇವಲ ರಾಜಕೀಯ ದ್ವೇಷದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ನಡೀತಿರ್ತಕ್ಕಂಥ ರಾಜೀನಾಮೆ ಕೊಡಿಸಬಾರ್ದಾಗಿತ್ತು. ಅದು ನಮ್ಮ ಬದ್ಧತೆ. ನಮ್ಮ ಒಂದು ಸಾರಿ ಯಾವಾಗ್ಲೂ ಆರೋಪ ಬಂದ ನಂತರ ರೆಸಿಗ್ನೇಷನ್ ಕೊಟ್ಟರು. ಎಸ್ಐಟಿ ಕ್ಲೀನ್ ಚಿಟ್ ಕೊಟ್ಟ ನಂತರ ಅವರು ಮತ್ತೊಮ್ಮೆ ಮಂತ್ರಿ ಆಗಿದ್ದಾರೆ. ಯಾಕೆ ಮಂತ್ರಿ ಆದ್ರು ಅಂತಾರೆ, ಎಸ್ಐಟಿ ಕ್ಲೀನ್ ಚಿಟ್ ಕೊಟ್ಟಿದೆ. ಈಗೇನು ಅಮಿತ್ ಶಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ, ಟೀಮ್ ಏನಿದೆ, ಅದನ್ನ ಚಾರ್ಜ್ ಶೀಟ್ ತೋರಿಸಿ. ಹಾಗಾದ್ರೆ ಯಾವ ಚಾರ್ಜ್ ಶೀಟ್ ಅಲ್ಲಿ ನೇರ 1.2 ಕೋಟಿಗೂ ಅದು ಬೇರೆ. ಓಕೆ, 1.2 ಕೋಟಿ ತೋರಿಸ್ತಾ ಇರ್ತಕ್ಕಂಥದ್ದು ಇದಕ್ಕೂ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲದಿರ್ತಕ್ಕಂಥ ವಿಚಾರವನ್ನ ಯಾಕೆ ಅಧ್ಯಯನ ಮಾಡಿದ್ದೇನೆ. ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೂ ಸಂಬಂಧ ಇಲ್ಲ. ಹಿಂದಿನ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದೇ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 85 ಕೋಟಿ ಹಗರಣವನ್ನು ಯಾರ್ಯಾರು ಹಂಚಿದ್ರಿ? ಆಕ್ಷನ್ ತೆಗೆದುಕೊಂಡಿಲ್ಲ ನೀವು? ಓಕೆ, ಎಸ್ಐಟಿ ಕ್ಲೀನ್ ಚಿಟ್ ಕೊಟ್ಟಿದೆ, ಅದಕ್ಕೋಸ್ಕರ ಮತ್ತೆ ಸಚಿವರಾಗಿದ್ದಾರೆ. ಬಿಜೆಪಿಯವರು ವ್ಯರ್ಥಾಲಾಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನವರ ಆರೋಪ. ಅಶೋಕ್ ಗೌಡ್ರೆ, 2013ರಿಂದ 2018 ಸಿದ್ದರಾಮಯ್ಯನವರ ಸರ್ಕಾರ ಮತ್ತು 2023ರಿಂದ 2026 ಮಧ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ, ಈಗ ಡಿಕೆ ಶಿವಕುಮಾರ್ ಸರ್ಕಾರ ಯಾವ್ದು ಎಸ್ಐಟಿಗಳು ಮಾಡಿದೆ ಎಕ್ಸೆಪ್ಟ್ ಫಾರ್ ಧರ್ಮಸ್ಥಳದ ವಿಚಾರದಲ್ಲಿ ಬಿಟ್ಟು ಮಿಕ್ಕಿದೆ ಎಲ್ಲದರಲ್ಲೂ ಸಹ ಯಾವ ರೀತಿ ಅವರು ಡಾಕ್ಯುಮೆಂಟೇಶನ್ ಕೊಟ್ಟಿರ್ತಕ್ಕಂತಹದ್ದು ಜನಕ್ಕೆ ಗೊತ್ತಿದೆ ಅಂತ ಹೇಳಿದ್ರೆ, ಇದನ್ನ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಈಗ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಅಂತ ಹೇಳಿ ಜನಸಾಮಾನ್ಯರು ಮಾತಾಡ್ತಿರ್ತಕ್ಕಂಥ ವರದಿ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಸದನದಲ್ಲಿ ಇದೇ ಅಂದಿನ ಮುಖ್ಯಮಂತ್ರಿಗಳಾಗಿರತಂತಹ ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ 87 ಕೋಟಿ ಹಗರಣ ಆಗಿದೆ. ಹಗರಣ ಅಂದ್ರೆ ದುಡ್ಡು ಇಲ್ಲ, ಅದರಿಂದಾಗಿ ಸಮಸ್ಯೆ ಆಗಿದೆ ಅಂತ ಹೇಳಿ ಒಂದು ವಿಚಾರ ಹೇಳ್ತಾರೆ. ಅಷ್ಟು ಹೇಳಿದ ಮೇಲೂ ಸಹ ಇವತ್ತಿಗೆ ಇಡಿನಲ್ಲಿ ಕೇಸಿದೆ, ಸಿಬಿಐ ಕೇಸಿದೆ, ಎಲ್ಲಾ ಕಡೆ ಕೇಸ್ ಇದ್ರೂ ಸಹ ಯಾವುದೋ ಒಂದು ಎಸ್ಐಟಿ ಇವರೇ ರಚಿಸ್ಕೊಂಡಿರ್ತಕ್ಕಂಥ ಎಸ್ಐಟಿ ಯಾವುದೋ ಒಂದು ವರದಿ ಕೊಟ್ಬಿಟ್ಟಿದೆ ಅಂತ ಹೇಳಿ ಅವ್ರನ್ನ ವಾಪಸ್ ತೆಗೆದುಕೊಂಡಿದ್ದು ಏನಕ್ಕೆ? ನಮ್ಮ ಪ್ರಶ್ನೆ ಏನು ಅಂದ್ರೆ, ಅಥವಾ ನಮ್ಮ ಗುಮಾನಿ ಏನು ಅಂತ ಹೇಳಿದ್ರೆ, ಇವ್ರೇನು ಕಿಕ್ ಬ್ಯಾಕ್ ಕೊಟ್ರ ಹೈಕಮಾಂಡ್ಗೆ? ಎರಡನೇದು
ಬ್ಲಾಕ್ ಮೇಲ್ ಮಾಡಿದ್ರ ಸಿದ್ದರಾಮಯ್ಯನವ್ರಿಗೆ, ಯಾಕಂದ್ರೆ ಸಿದ್ದರಾಮಯ್ಯನವರು ಪೋರ್ಟ್ಫೋಲಿಯೋ ಫೈನಾನ್ಸ್ ಮಿನಿಸ್ಟ್ರಿ ಇಟ್ಕೊಂಡಿದ್ರು. ಆ ಫೈನಾನ್ಸ್ ಮಿನಿಸ್ಟ್ರಿಗೆ ಡೈರೆಕ್ಟ್ ಆಗಿದ್ದಂತಹ ಲಿಂಕ್ ಇದು. ಬಿಕಾಸ್ ಏನೇನು ಯಾವ ರೀತಿ ಖಾತೆ ಓಪನ್ ಆಯಿತು, ಏನೇನಾಗಿದೆ ಅಂತಕ್ಕಂಥದ್ದು ಎಲ್ಲ ಚರ್ಚೆ ಆಗಿರತಕ್ಕಂಥ ಆಯ್ತಾರೆ. ಅಂದ್ರೆ ಇಷ್ಟೆಲ್ಲ ಆದ್ರೂ ಸಹ ಇನ್ಫ್ಯಾಕ್ಟ್ ನೀವು ಹೇಳ್ದಂಗೆನೆ ವರದಿನಲ್ಲೂ ಇದೆ 1.2 ಕೋಟಿ ಇವರಿಗೆ ಜಮಾ ಆಗಿರ್ತಕ್ಕಂಥದ್ದು, ಗಾಡಿ ತೆಗೆದುಕೊಂಡಿರ್ತಕ್ಕಂಥದ್ದು, ಒಡವೆ ತೆಗೆದುಕೊಂಡಿರ್ತಕ್ಕಂಥದ್ದು ಎಲ್ಲವೂ ಸಹ ವರದಿಯಾಗಿದ್ರು ಸಹ ಈ ರೀತಿಯ ಏಕಾಏಕಿ ಇವ್ರನ್ನ ಮಂತ್ರಿ ಮಾಡಿದ್ದಕ್ಕೆ ಅವರೇ ಹೇಳ್ಬೇಕು ಹೈಕಮಾಂಡ್ಗೆ ಎಷ್ಟು ಕೊಟ್ಟರು ಅಥವಾ ಸಿದ್ದರಾಮಯ್ಯಗೆ ಹೆಂಗ್ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಹೇಳಿ. ಇದೆಲ್ಲ ಒಂದ್ ಕಡೆಗೆ. ನೋಡಿ ಈಗ ಅಮಿತ್ ಶಾ ಎಷ್ಟು ಇಸ್ಕೊಂಡ್ರು, ಈಗ ಏನು ಅಂತ ಹೈಕಮಾಂಡ್ ಎಷ್ಟು ಇಸ್ಕೊಳ್ತು ಹೇಳಿ. ಆಯ್ತು, ಇಸ್ಕೊಂಡಿದ್ರೆ ನೀವು ತನಿಖೆ ಮಾಡಿಸ್ಬೇಕಾಗಿತ್ತು, ಯಾಕೆ ಮಾಡಿಸಿಲ್ಲ? ಯಾಕೆ ತನಿಖೆ ಮಾಡಿಸಿಲ್ಲ? ಈಗ ಬಿಜೆಪಿ ಇಸ್ಕೊಂಡಿದೆ ಅಂತ ಥ್ಯಾಂಕ್ ಯು. ಈಗ ಒಂದ್ ನಿಮಿಷ ಶ್ರೀಪಾದ್ ಒಂದ್ ನಿಮಿಷ ರೀ, ಯಾಕ್ರಿ ನೀವು ಯಾಕೆ ಇಷ್ಟ ಅಪಾಪಿತನ ತೋರಿಸ್ತೀರ? ಯಾರು ಮಾಡಿಸ್ಕೊಡಲ್ಲ, ಕೇಳಿಸ್ಕೊಡ್ರಿ. ಗಂಗಾ ಕಲ್ಯಾಣದಲ್ಲಿ ಎಷ್ಟು ಬಂತು ನಿಮ್ಗೆ ಹೈಕಮಾಂಡ್ಗೆ? ಅಮಿತ್ ಶಾ ಅವ್ರಿಗೆ ಎಷ್ಟು ಹೋಯ್ತು? ಮೋದಿ ಅವ್ರಿಗೆ ಎಷ್ಟು ಹೋಯ್ತು? ಡೀಸೆನ್ಸಿನೇ ಇಲ್ಲ.